ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬರೋರಿಲ್ಲ. ವಾ, ಏನು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಎಲ್ಲ ಸೇರಿಬಿಟ್ಟಿದ್ದಾರೆ. ಏನಿರ್ಬೋದು? ಬ್ರೋ ಬಂದೆ. ಏನಿಲ್ಲ, ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ ಗೆಟ್ ಟುಗೆದರ್ ಥರ. ಆನಂದ್ ಬ್ರೋ, ನೀವೇ ಬಂದ್ಬಿಟ್ಟಿದ್ದೀರಾ. ನಿಮಗೆ ಕಾಲ್ ಮಾಡೋಣ ಅಂತಿದ್ದೆ. ಆ ಟೆಂಡರ್ ರಿಲೇಟೆಡ್ ಸ್ವಲ್ಪ ಏನೋ ಚೇಂಜಸ್ ಮಾಡಬೇಕಿತ್ತಲ್ಲ, ಅದೀಗಲೇ ಇಲ್ಲೇ ಮಾಡಿ ಮುಗಿಸ್ಬಿಡೋಣ. ಅಲ್ಲ, ಯಾಕೆಲ್ಲ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಇವ್ರ ಹತ್ರ ಮಾತಾಡಬೇಕಾಗಿತ್ತು ಸರ್. ಮಾತಾಡೋ ಬ್ರೋ. ನನಗೆ ಒಂದಷ್ಟು ಡೌಟ್ಸ್ ಇತ್ತು, ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಶೋರ್. ಕಳೆದ ಸರ್ತಿ ನಮ್ಮ ಕಂಪ್ನಿಗೆ ಸಿಗಬೇಕಾಗಿದ್ದ ಟೆಂಡರು ಭಾಳ ಕಡಿಮೆ ಮಾರ್ಜಿನ್ನಲ್ಲಿ ಇನ್ನೊಂದು ಕಂಪ್ನಿಗೆ ಹೋಯ್ತು. ಆ ಕಂಪ್ನಿಗೆ ಯಾರೋ ಟೆಂಡರ್ ಡೀಟೇಲ್ಸ್ನೆಲ್ಲ ಲೀಕ್ ಮಾಡಿದ್ರು. ಅವ್ರು ನಮಗಿಂತ ಕಡಿಮೆ ಕೋಟ್ ಮಾಡಿ ಸುಮಾರು ವರ್ಷಗಳಿಂದ ನಮ್ಮ ಕಂಪ್ನಿಗೆ ಬರಬೇಕಾಗಿದ್ದ ಟೆಂಡರು ಅವ್ರಿಗೆ ಸಿಕ್ತು. ಆ ಟೆಂಡರ್ ಡೀಟೇಲ್ಸ್ನೆಲ್ಲ ಲೀಕ್ ಮಾಡಿದ್ದು ಯಾರು ಅಂತ ನಿನ್ಗೆ ಗೊತ್ತಾಯ್ತಾ? ಇನ್ಯಾರು ಇರ್ತಾರೆ ಬ್ರೋ? ಇವಾಗ ನಮ್ಮ ಕಂಪ್ನಿಲಿ 1000 ಜನ ಕೆಲಸ ಮಾಡ್ತಿದ್ದಾರೆ ಕೈ ಕೆಳಗಡೆ. ಅದರಲ್ಲೇ ಯಾರೋ ಒಬ್ರು ಇಂಥ ನಮ್ಮ ಕರಂ ಕೆಲಸ ಮಾಡಿರ್ತಾರೆ. ಅದು ಗೊತ್ತು, ಅವರೇ ಯಾರೋ ಮಾಡಿದ್ದಾರೆ. ಬಟ್ ಯಾರದು? ಅಲ್ಲ, ಅದು ಯಾರು ಕಂಡುಹಿಡ್ತೀನಿ ಅಂತ ನೀನು ಪ್ರಾಮಿಸ್ ಮಾಡಿದ್ದೆ. ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇಲ್ಲ, ಡೀಟೇಲ್ಸ್ ಇಲ್ಲ, ಡೆವಲಪ್ಮೆಂಟ್ಸ್ ಇಲ್ಲ. ಅದು ಹಾಗೆ ಬಿಟ್ಟೋಯ್ತಲ್ಲ, ಅದಕ್ಕೋಸ್ಕರ ಕೇಳಿದೆ. ಅದು ಅಲ್ಲದೆ ಹೊಸ ಒಂದು ಟೆಂಡರ್ನ ಈಗ ಬಿಡ್ ಮಾಡ್ತಾ ಇದೀವಲ್ಲ, ನನಗೂ ಅದೇ ಥರ ಆಗ್ಬಿಟ್ರೆ ಅಂತ ಚಿಂತೆ ಆಗ್ಬಿಟ್ಟಿದೆ. ಯಾಕೆ ಮಾಡಿದ ಪ್ರಾಮಿಸ್ ಎಲ್ಲ ಮರ್ತ್ಬಿಟ್ಯಾ? ನೋ ಬ್ರೋ, ನೆವರ್. ನಿನಗೆ ಗೊತ್ತಲ್ಲ ನಾನು ಮಾಡೋ ಪ್ರಾಮಿಸ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊತೀನಿ ಅಂತ. ಸಾರಿ ಬ್ರೋ, ಅದು ಮನೇಲಿ ಸ್ವಲ್ಪ ಒಂದಷ್ಟು ಇನ್ಸಿಡೆಂಟ್ಸ್ಗಳೆಲ್ಲ ಆಯ್ತಲ್ಲ, ಆ ಬ್ಯುಸಿಲಿ ನಾನು ಮರ್ತ್ಬಿಟ್ಟಿದ್ದೆ ಅಷ್ಟೇನೆ. ಡೆಫಿನೆಟ್ಲಿ ಬ್ರೋ, ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಾನು ಅವ್ನು ಯಾರು ಅಂತ ನಾನು ತಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಪಕ್ಕ ಡನ್. ಇಟ್ಸ್ ಓಕೆ. ಯಾರೋ ನನಗೆ ಪರಿಚಯ ಇರೋರು ಕಂಡುಹಿಡಿದು ಒಂದು ಫೋಟೋ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ನಿನಗೆ ಪರಿಚಯ ಇದ್ದಾರಂತ ನೋಡಿ ಹೇಳು ಸಾಕು. ಕಂತ್ರಿ ಕೆಲಸ ಮಾಡ್ದವನು ಎದುರುಗಡೆನೆ ನಿಂತಿದ್ದೀನಿ. ಪಾಪ ಇವನ್ ಕೈಗೆ ಅದು ಯಾವ ಬಡ ಪ್ರಾಣಿ ಸಿಗಾಕೊಂಡು ಯಾರಿರ್ಬೋದು? ಯಾರು ಅಂತ ನಿನ್ಗೆ ಗೊತ್ತಾ? ಬ್ರೋ, ಕ್ಯಾಮ್ರಾ ಆನ್ ಮಾಡಿದ್ಯಾ ನೀನು? ಅದ್ ಅಯ್ಯೋ ದೇವ್ರೆ, ಅಳಿವಯ್ಯನ ಕತೆ ಅಷ್ಟೇ ಸರಿಯಾಗಿ ತಗಲಾಕೊಂಡಲ್ಲಪ್ಪ. ಗೊತ್ತಾಯ್ತಲ್ಲ ಯಾರು ಅಂತ? ನೋ ಬ್ರೋ, ನಾನೇನು ಮಾಡಿಲ್ಲ ಬ್ರೋ. ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ನನ್ನ ಮೇಲೆ? ಸ್ಟಾಪ್ ದಿಸ್ ಡ್ರಾಮಾ ಜೈ. ಇನಫ್ ಈಸ್ ಎನಫ್. ಎಲ್ಲ ಗೊತ್ತು ಮಾಡ್ಕೊಂಡೆ ಕ್ಯಾಮ್ರಾ ನಿನ್ನ ಮುಖಕ್ಕೆ ಇಡ್ತಿದ್ದು. ಗೌತಮ್, ಏನಿದಲ್ಲ? ಈ ಮನೆ ಮಗನಾಗಿ ಅವನಿಗೇನು ಕೊರತೆ ಇದೆ?
ಕೂತು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ನಮ್ಮ ಹತ್ರನೇ ಇರ್ಬೇಕಾದ್ರೆ ಇವನ್ ಯಾಕೆ ಇಂಥ ಕೆಲಸ ಎಲ್ಲ ಮಾಡ್ತಾನೆ? ಅದನ್ನ ಅವನೇ ಕೇಳ್ಬೇಕಮ್ಮ. ಎಲ್ಲ ಇದ್ದು ಹೇಸ್ಗೆ ತಿನ್ನೋ ಮಟ್ಟಕ್ಕೆ ಯಾಕೆ ಹೋದೆ ಅಂತ. ಐ ಸ್ವೇರ್ ನಾನೇನು ಮಾಡಿಲ್ಲ. ಐ ಸ್ವೇರ್ ರಾಜ ರೋಷ್ ಆಗಿ ಸುಳ್ಳು ಬಗಳ್ತಿಲ್ಲೋ. ಬಾಯಿ ಹೇಗೋ ಬರುತ್ತೆ ನಿನಗೆ, ಮನಸ್ಸು ಹೇಗೋ ಆಗುತ್ತೆ, ನಾಚಿಕೆ ಆಗಲ್ವ ನಿನಗೆ? ಏನೋ ಕಡಿಮೆ ಮಾಡಿದ್ದು ನಿನಗೆ. ನೋಡ್ಜೆ, ಯಾವಾಗಲೂ ಎಲ್ಲರನ್ನೂ ಫೋನ್ ಮಾಡೋಕ್ಕಾಗಲ್ಲ. ನಿನಗಾಗಲೇ ತುಂಬಾನೇ ಆಟ ಆಡಿದೆ, ಇನ್ನಿನ್ನ ಆಟ ನಡೆಯಲ್ಲ. ನನ್ನ ಹತ್ರ ನೀನು ಮಾಡಿರೋ ಎಲ್ಲ ಘನ ಕಾರ್ಯಗಳ ಲಿಸ್ಟ್ ಇದೆ, ಸಾಕ್ಷಿ ಸಮೇತ. ಅದಿಲ್ಲ ಅಂದ್ರೆ ನೀನು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಎಷ್ಟು ದಾರಿ ಹುಡುಕ್ತೆ ಅಂತ ನನಗೆ ಗೊತ್ತು. ಈ ಎಲ್ಲ ದಾರಿನೂ ಬಂದಾಗಿದೆ. ನೀನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದೇ ನಿನಗೆ ಬೇರೆ ದಾರಿ ಇಲ್ಲ. ನೋ ಚಾಯ್ಸ್. ಸಾಕ್ಷಿನಾ? ಏನ್ ಸಾಕ್ಷಿ ಬ್ರೋ? ಐ ವಾಸ್ ವೇಟಿಂಗ್ ಫಾರ್ ದಿಸ್. ಉಮಾಶಂಕರ್, ಯಾಕೆ ಜೈ ಉಗುಳು ನುಗ್ತಾ ಇದೆಯಾ? ಬಾಯಿ ಒಣಗ್ತಾ ಇದೆಯಾ? ನಿನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ. ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಹೀಗೆಲ್ಲ ಆಗೋದು ಸಹಜ. ಇವರಲ್ವಾ ನಿನಗೆ ದುಡ್ಡು ತಂದು ಕೊಟ್ಟಿದ್ದು? ಹೇಳಿ ಉಮಾಶಂಕರ್, ಟೆಂಡರ್ ಡೀಟೇಲ್ಸ್ ಎಲ್ಲ ನಿಮಗೆ ಲೀಕ್ ಮಾಡಿ ಉಪಕಾರ ಮಾಡುತ್ತಲ್ಲ, ಎಷ್ಟು ದುಡ್ಡು ಕೊಟ್ರಿ ಅಂತ ಲೆಕ್ಕ ಹೇಳಿ. ಸರ್, ಅದು 2 ಕೋಟಿ ಕೊಟ್ಟಿದ್ದೆ ಸರ್. ಎರಡು ಕೋಟಿ. ಮನೇಲೆ 106 ಕೋಟಿ ಆಸ್ತಿ ಇದೆ. 2 ಕೋಟಿಗೆ ನಿನ್ನನ್ನೇ ನೀನು ಮಾರ್ಕೊಂಡ್ಬಿಟ್ಯಾ? ಅಷ್ಟೇನಾ ನಿನ್ನ ವ್ಯಾಲ್ಯೂ? ಇದರಿಂದಲೇ ನಿನ್ನ ಮೆಂಟಾಲಿಟಿ, ನಿನ್ನ ಕ್ಯಾರೆಕ್ಟರ್ ಎಲ್ಲ ಗೊತ್ತಾಗುತ್ತಲ್ಲೋ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ವಲ್ಲೋ ನಿನಗೆ? ಗೌತಮ್, ಅಮ್ಮ ಪ್ಲೀಸ್, ಇವತ್ತು ಯಾರು ಇವನ್ ಪರ ವಹಿಸ್ಕೊಂಡು ಮಾತಾಡಕ್ ಬರಬೇಡಿ. ಅಂಥ ಕೆಲಸ ಮಾಡಿದ ನೀನು ಮಾಡಿರೋದು ಒಂದಲ್ಲ ಎರಡಲ್ಲ, ನಿಮಗೆ ಗೊತ್ತಿಲ್ಲದಿರೋ ತುಂಬಾ ವಿಷಯ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.